ಹಾಯ್ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನಾವು ಇಲ್ಲಿ ಬೆಂಗಳೂರಿನಿಂದ ಬೀದರ್ಗೆ ಬಂದಿದ್ವಿ. ಇಲ್ಲೇ ನಮ್ಮ ರಿಲೇಷನ್ ಇರ್ತಾರೆ, ಇಲ್ಲೇ ಬಂದು ಬ್ಯಾಗ್ ಎಲ್ಲ ಇಕ್ಕಿ ಫ್ರೆಶ್ ಆಗಿ ಇಲ್ಲಿ ಮತ್ತು ಹಾಗೆ ಏನೋ ಸ್ವಲ್ಪ ಬಟ್ಟೆ ಶಾಪಿಂಗ್ ಮಾಡ್ಕೋಬೇಕಿತ್ತು, ಹಾಗಾಗಿ ಇಲ್ಲಿ ಬಂದಿದ್ವಿ. ನೋಡ್ರಿ, ಈ ಬೀದರಲ್ಲಿ ಜಯಲಕ್ಷ್ಮಿ ಅಂತ ಶಾಪು ಅಂಗಡಿ ಹೆಸರು. ಆ ಅಂಗಡಿಯಲ್ಲಿ ಬಂದು ಬಟ್ಟೆ ಎಲ್ಲ ನೋಡಿದ್ವಿ, ಚೆನ್ನಾಗೈತೆ. ಸೀರೆ ಎಲ್ಲ ತೊಗೊಂಡ್ವಿ. ಎಲ್ಲ ಹೆಣ್ಮಕ್ಳಿಗೆಲ್ಲ ಬಟ್ಟೆ ಸೀರೆ ನೋಡ್ಬೇಕಂತಂದು ಇಲ್ಲೇ ಮಾಡಬೇಕು ಅಂತ ಇಲ್ಲೇ ಮಾಡಿದ್ವಿ ಬೀದರಲ್ಲಿ. ನಾವು ಇಲ್ಲೇ ಬೆಂಗಳೂರಲ್ಲೇ ತೊಗೋಬೇಕು ಅಂತ ನಾವು ಅಂದ್ಕೊಂಡಿದ್ವಿ. ಸ್ವಲ್ಪ ಇಲ್ಲ ಅಲ್ಲೇ ಊರಲ್ಲೇ ತೆಗೆಯೋಣ, ಇಲ್ಲ ಎಲ್ಲರೂ ಅಲ್ಲೇ ಇಷ್ಟಪಡ್ತಾರೆ. ಆ ಊರ ಕಡೆ ಜನ ಕೆಲವರು ಈ ಬೆಂಗಳೂರು ಕಡೆದ್ದು ಇಷ್ಟಪಡ್ತಾರೆ, ಇಲ್ಲ ಅವೇನು ಸೀರೆ ಹಿಂಗೆ ಅಂತಾರೇನೋ ಅಂತಂದು ಈ ಥರ ನಾವು ಇಲ್ಲ ಅಲ್ಲೇ ಬೀದರಲ್ಲೇ ತೊಗೋಬೇಕು ಅಂತ ಬೀದರಲ್ಲೇ ತೊಗೊಂಡ್ವಿ. ನೋಡ್ರಿ, ಇದು ಬಟ್ಟೆ ದೊಡ್ಡ ಅಂಗಡಿನೇ ಐತೆ. ನಮ್ಮ ಅಕ್ಕವ್ರ ಮಗ ಚೇರ್ ಮೇಲೆ ಕೂತಿದ್ದಾನೆ, ಅವನು ಇಲ್ಲೇ ನಮ್ಮ ಮಗ ವಿಡಿಯೋ ಮಾಡ್ತಾಯಿದ್ದಾರೆ. ನೋಡಿ, ಇವ್ರ ಮನೆಗೆ ಹೋಗಿ ಬ್ಯಾಗ್ ಲಗೇಜ್ ಎಲ್ಲ ಇಟ್ಕೊಂಡು ಫ್ರೆಶ್ ಆಗಿ ಊಟನೂ ಮಾಡಿಕೊಂಡೆ ಬಂದ್ವಿ. ಹೆಣ್ಮಕ್ಳದ್ದು ಸೀರೆ ಎಲ್ಲ ತೊಗೊಂಡಿದ್ದಾಯಿತು. ನೋಡ್ರಿ, ಇವಾಗ ಗಂಡು ಮಕ್ಳದ್ದು ಬಟ್ಟೆ ಪ್ಯಾಂಟ್ ಪೀಸ್ ನೋಡ್ತಾ ಇದ್ದಾರೆ. ಎಲ್ಲ ನೋಡ್ಕೊಂಡು ಸ್ವಲ್ಪ ಅದು ಇದು ನೋಡ್ಕೊಂಡು ಯಾವ್ದು ಚೆನ್ನಾಗೈತೆ ಯಾವ್ದು ಚೆನ್ನಾಗಿಲ್ಲ ಅಂತ ತೋರಿಸ್ತಾಯಿದ್ರು. ತುಂಬ ಜನ ರಶ್ಶು ಅಂದರು ರಶ್ಶು, ಎಲ್ಲ ಬೀದರಲ್ಲಿ ತುಂಬ ಜನ ಬರ್ತಾನೆ ಇದ್ದಾರೆ. ಮತ್ತು ಅಂಗಡಿ ಶಾಪ್ಗಳು ಚೆನ್ನಾಗಿದ್ದಾವೆ ಎಲ್ಲೂ. ಫಸ್ಟಿಗೆ ವೀರಭದ್ರೇಶ್ವರ ಶಾಪಿಗೆ ಹೋಗಿದ್ವಿ. ಅಲ್ಲಿ ಸ್ವಲ್ಪ ಯಾಕೋ ಸೀರೆ ಇಷ್ಟ ಆಗಿದ್ದಿಲ್ಲ. ಅಲ್ಲಿಂದ ಮತ್ತು ಶಾಯಿದಾಗ ಹೋಗಬೇಕು, ಶಾಯಿ ಶಾಪಲ್ಲೇ ಅಂತಂದಾಗೆ ಇಲ್ಲ ಬೇಡ ಬಿಡಿ, ಇಲ್ಲಿ ಜಯಲಕ್ಷ್ಮಿ ಶಾಪಲ್ಲಿ ಹೋಗಬೇಕು, ಚೆನ್ನಾಗಿರುತ್ತೆ ಬಟ್ಟೆ ಎಲ್ಲ ಅಂತ ಹಿಂಗೆ ಅಂದಿದ್ದಕ್ಕೆ ಮತ್ತು ಬೀದರ್ ಜಯಲಕ್ಷ್ಮಿ ಅಲ್ಲೋಗಿ ಬಂದಿದ್ದು. ನೋಡ್ರಿ, ಇಲ್ಲೆಲ್ಲ ನಮ್ಮ ಮನೆಯವ್ರ ಅಕ್ಕವರು, ಹಾಗೆ ಅವರು ಚಿಕ್ಕಮ್ಮ, ಅವ್ರ ಸಣ್ಣವರು ಮತ್ತು ಅವ್ರ ಅಕ್ಕವರು, ದೊಡ್ಡಪ್ಪನ ಮಗಳು ಅಕ್ಕ ಕಜಿನ್ ಆಯಿತು. ನಾನು ಇನ್ನೊಬ್ಬರು ನಮ್ಮ ಮನೆಯವರು ಕಕ್ಕ ಅವರು ಮಗನು ಅಣ್ಣ ತಮ್ಮರು ಬಂದಿದ್ದರು. ಅವರೆಲ್ಲ ನೋಡ್ತಾಯಿದ್ರು ಸೀರೆ. ಇಲ್ಲಿ ನೋಡ್ತಾಯಿದ್ದಾರೆ ಸೀರೆ ಎಲ್ಲ ಯಾವುದು ಏನು ಅಂತ. ಈ ಸೀರೆ ಏನು ತೊಗೋತಿ, ಕಲರ್ ಸರಿ ಇಲ್ಲ ಅಂತಾನೆ ಏನೋ ಅಂತ ಇದ್ದರು. ಒಬ್ಬರ ಮೇಲೆ ಒಬ್ಬರು ನೋಡ್ತಾಯಿದ್ರು. ನಮ್ಮ ಮನೆಯವ್ರು ಕೂತು ನೋಡ್ತಾಯಿದ್ದಾರೆ. ಯಾವುದು ನೋಡ್ರಿ, ಸೆಲೆಕ್ಷನ್ ಬೇಗ ಬೇಗ ಮಾಡಿರಿ, ಊರಿಗೆ ಹೋಗಬೇಕು, ಲೆಟ್ರೆಲ್ಲ ಕೊಡಬೇಕು ಊರಲ್ಲಿ, ಇಲ್ಲೇ ಕೂತ್ರೆ ಹೆಂಗೆ ಅಂತ ಅದೊಂದು ಇದೊಂದು ಹೇಳ್ತಾಯಿದ್ರು. ನೋಡ್ರಿ, ಹಾಗಾಗಿ ಅಂದರೆ ಊರ ಕಡೆಯವರು ಜಾಸ್ತಿ ಸ್ಮೂತಾಗಿ ಇರಬೇಕು, ಸೀರೆ ಮೈಗತ್ತಿ ಉಟ್ಕೊಂಡ್ರೆ ವೇಟ್ಲೆಸ್ ಥರ ಇರಬೇಕು ಅಂತಲೇ ಹುಡುಕ್ತಾರೆ. ಈ ಥರ ವರ್ಕು ಮತ್ತು ಹ್ಯಾಂಡ್ ವರ್ಕ್ ಆ ಥರ ಎಲ್ಲ ಅಷ್ಟೇನು ಇಷ್ಟಪಡಲ್ಲ. ಮಾಮೂಲಿ ಸಿಂಪಲ್ಲಾಗಿ ಇದ್ದಿದ್ದಕ್ಕೆ ಇಷ್ಟಪಡ್ತಾರಂತಂದು ಹಾಗಾಗಿ ನಾವು ಇಲ್ಲಿ ಬೀದರಲ್ಲಿ ತೊಗೊಳಕ್ಕೆ ರೆಡಿ ಮಾಡ್ಕೊಂಡ್ವಿ. ಎಲ್ಲ ಅಂಗಡಿದೆಲ್ಲ ಸೆಲೆಕ್ಷನ್ ಎಲ್ಲ ಸೀರೆ ಮಾಡಿಟ್ಟಿದ್ವಿ. 2 ಸೀರೆ ಇನ್ನೊಬ್ಬರು ಕಡೆ ಹೋಗಿದ್ದೆ, ಅವ್ರು ತೊಗೊಂಡೋಗಿದ್ದಾರೆ. ಒಂದು 1300 1200 ಏನೋ ಹೇಳಿದರು. ಆ ಸೀರೆ 2 ಚೆನ್ನಾಗಿದ್ದು, ಚೆನ್ನಾಗಿ ಈ ಥರ ಸ್ಮೂತಾಗಿ ಸೀರೆ ಇತ್ತು. ನಾವು ಸೆಲೆಕ್ಷನ್ ಮಾಡಿಟ್ಟಿದ್ವಿ, ನೀವು ಯಾರೋ ತೊಗೊಂಡೋಗಿದ್ರು ಅಂತ. ಅದಕ್ಕೂ ಸ್ವಲ್ಪ ಹುಡ್ಕೊಂಡು ಅದು ಇದು ಮಾಡ್ಕೊಂಡಿದ್ರು. ಸಿಗಲಿಲ್ಲ, ಇನ್ನೊಂದು ನೋಡಿಕೊಡ್ರಿ ಯಾವುದು ಅಂತ ಹಿಂಗಂದ್ರು. ಮತ್ತು ಆ ಸೀರೆಗೆ ಸೆಲೆಕ್ಷನ್ ಮಾಡೋಕ್ಕೆ ಮತ್ತೊಮ್ಮೆ ಬಂದ್ವಿ. ಇಲ್ಲಿ ನೋಡ್ರಿ, ಇಲ್ಲಿ ಎಲ್ಲ ಕಟ್ತಾ ಇದ್ದಾರೆ, ಎಲ್ಲ ಸೆಲೆಕ್ಷನ್ ಆಗಿದ್ದು. ಇಲ್ಲಿ ಬಿಲ್ ಆಗತ್ತಲ್ಲಿ, ಇಲ್ಲಿ ನೋಡ್ರಿ, ಇಲ್ಲಿ ಬ್ಲೌಸ್ ಪೀಸು ಈ ಕಡೆ ತೊಗೊಂಡೋಗೋರು ತೊಗೊಂಡು ಹೋಗ್ತಾ ಇದ್ದಾರೆ. ನಾವು ಇಲ್ಲಿ ನಮ್ಮ ಮನೆಯವರು ಬಟ್ಟೆ ಶರ್ಟು ಪೀಸ್ ನೋಡ್ತಾಯಿದ್ರು. ಆ ಅಂಕಲ್ ರೇಟ್ ಹಚ್ಬೇಕು, ಇಲ್ಲ 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 ಇದು ಫಿಕ್ಸ್ ರೇಟು, ಹೆಚ್ಚು ಕಮ್ಮಿ ಆಗಲ್ಲ, ಅದು ಇದು ಅಂತ ಹೇಳ್ತಾ ಇದ್ದರು ಅಂಕಲ್ ಅವರು. ಹಾಗಾಗಿ
ನಮ್ಮ ಅತ್ತೆಯರೆಲ್ಲ ಕಮ್ಮಿ ನೋಡ್ಕೊರೆ ರೇಟು ಫಿಕ್ಸ್ ಮಾಡಿ ಒಂದು ರೇಟಲ್ಲಿ ಇಷ್ಟು ಬಟ್ಟೆ ತೊಗೋಬೇಕು ನಾವು ಎಲ್ಲ ಇದು ಇರಬೇಕು ಅಂತಂದು ಕೇಳ್ತಾಯಿದ್ರು ನಮ್ಮ ಅತ್ತೆಯರು. ಅಂದರೆ ನಮ್ಮ ಮನೆ ಚಿಕ್ಕಮ್ಮವರು. ನಮ್ಮ ಮನೆಯವರ ಅಮ್ಮ ಇಲ್ಲ, ಹಾಗಾಗಿ ಅವರು ಅಕ್ಕ ಚಿಕ್ಕಮ್ಮಗೆ ಕರೆಸಿದ್ರು ಅವರು. ಅವರೇ ನೋಡ್ತಾಯಿದ್ರು ಬೇಕಾಗುತ್ತೆ ಅಂತ ಅಲ್ವಾ, ಅದು ಸ್ವಲ್ಪ ಆ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ. ಸೀರೆನೂ ಕವರ್ ಹಾಕುವಾಗ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ. ವಿಡಿಯೋ ಲೆಂತ್ ಇದೆ ಆಗುತ್ತೆ. ನೋಡ್ರಿ, ಇದು ಮುಂದೆ ಎಲ್ಲ ವಿಡಿಯೋ ಹಾಕ್ತಾ ಇರ್ತೀನಿ. ಲೈಕ್ ಇಲ್ಲ 40 ಸೀರೆ ಅಂದ್ರೆ 40 ಅಂದ್ರೆ 50 ಬೇಕಾಗಿ ನಾನು ಊರಾಗ ನಿಂತ್ಕೊತಾವ ಸಾಟಿ ಮಂದಿ ಸಾಟಿ ಕಪರ್ ಸೀರೆ ಮೇಲೆ ಹಚ್ಲಕ್ಕಂದ್ರೆ ಅವು 20 ಸೀರೆ ತೊಗೊಂಡಿದ್ದಾವೆ. ಹಂಗೆಲ್ಲ ಸಣ್ಣ ಇರ್ತವೆ. ಇವು 15 ತೊಗೊಂಡಿದ್ವು, 15 ಇಲ್ಲಿ ಜ್ಯೂಸ್ ಅದನ್ನು ಕುಡಿಯೋಣ, ಟೀ ಕಾಫಿ ಕುಡಿಯೋಣ ಅಂತ ಇಲ್ಲಿ ಬಂದ್ವಿ. ಎಲ್ಲರೂ ಮಸಾಲೆ ದೋಸೆ ಕೇಳ್ತಾಯಿದ್ರು, ಹಾಗಾಗಿ ಮಸಾಲೆ ದೋಸೆ ಒಂದು ಟೀ ಕುಡ್ಕೊಂಡು ಬಂದ್ವಿ. ನೆಕ್ಸ್ಟ್ ನಾವು ಆಟ ಮಾಡ್ಕೊಂಡು ಬಾ